ಪ್ರತಿಮಾ ಪ್ರತಿಷ್ಠೆ ಆಗೋಕ್ಕೆ ಮುಂಚೆ ಅಲ್ಲಿ ಸೂರ್ಯನ್ಯಾಸಗಳನ್ನು ಮಾಡಲಿಕ್ಕಿದೆ. ನಾವು ಮೊನ್ನೆ ಹೋದಲ್ಲಿ ಆ ಸೂರ್ಯನ್ಯಾಸವನ್ನು ಮಾಡಿ ಬಂದಿದ್ದೇವೆ. ಇನ್ನು ನಾಡಿದ್ದು ಅಲ್ಲಿ 17ನೇ ತಾರೀಕಿನಂದು ಇವತ್ತು ಎಲ್ಲಿ ಪ್ರತಿಮೆಯನ್ನು ಕೆತ್ತುತ್ತಾ ಇದ್ದಾರಲ್ಲ, ಎಲ್ಲಿ ಕೆತ್ತಿ ಮುಗಿಸಿದ್ದಾರೆ ಅಲ್ಲಿಂದ ಮೆರವಣಿಗೆಯಲ್ಲಿ ಆ ಪ್ರತಿಮೆಯನ್ನು ಸರಯೂ ನದಿ ತೀರದತ್ತ ತೆಗೆದುಕೊಂಡು ಹೋಗಲಾಗತ್ತೆ. ಅಲ್ಲಿ ಸರಯೂ ಜಲದಿಂದಾಗಿ ಅಭಿಷೇಕ, ಅಲ್ಲಿಂದ ನಗರ ಮೆರವಣಿಗೆಯಲ್ಲಿ ಆ ಮಂದಿರದ ಕಡೆಗೆ ಪ್ರತಿಮೆಯನ್ನು ತಗೊಂಡ್ಬರೋದು, ಅಲ್ಲಿಂದ ಆ 18ನೇ ತಾರೀಕಿನಂದು ಅದನ್ನು ಸ್ಥಾಪನೆ ಮಾಡೋದು. 18, 19, 23 ದಿವಸಗಳ ಕಾಲ ಜಲಾಧಿವಾಸ, ಶಯ್ಯಾಧಿವಾಸ, ಧಾನ್ಯಾಧಿವಾಸ ಈ ಪ್ರಕ್ರಿಯೆಗಳು ನಡೀತಾವೆ. 21ನೇ ತಾರೀಕಿನಂದು ಎಲ್ಲ ಪೂರ್ವ ಸಿದ್ಧತೆಗಳು ನಡೀತಾವೆ. 22ನೇ ತಾರೀಕಿನಂದು ಅಭಿಜಿನ್ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠೆ. ಅಲ್ಲಿಂದ ಮುಂದೆ 23ನೇ ತಾರೀಕಿನಿಂದ ಮೊದಲುಗೊಂಡು 48 ದಿವಸಗಳ ಕಾಲ ಒಂದು ಮಂಡಲ ಪರ್ಯಂತ ನಿತ್ಯ ಆ ಪ್ರತಿಷ್ಠೆ ಮಾಡಿರತಕ್ಕಂತಹ ಪ್ರತಿಮೆಯಲ್ಲಿ ಆ ಸನ್ನಿಧಾನ ಅದು ನಮಗೆ ಬಹಳವಾಗಿ ತುಂಬಬೇಕು. ಅದಕ್ಕೋಸ್ಕರ ವೇದೋಕ್ತವಾಗಿರತಕ್ಕಂತಹ ಅನೇಕ ಮಂತ್ರಗಳು ಅಂತಿದ್ದಾವೆ, ಮಹಾಮಂತ್ರಗಳು ಅಂತಿದ್ದಾವೆ. ಆ ಮಹಾಮಂತ್ರಗಳ ಮೂಲಕ ನಿತ್ಯ 2 ಮಂತ್ರಗಳನ್ನು ಇಟ್ಟುಕೊಂಡು ಜಪ, ಹೋಮ, ತರ್ಪಣ, ಕಲಶದ ಮೂಲಕ ದೇವರಿಗೆ ಆ ಪ್ರತಿಮೆಗೆ ಅಭಿಷೇಕ ಇವೆಲ್ಲವೂ ನಡೀತಾವೆ. ಬೆಳಗಿನ ಹೊತ್ತು ಯಜ್ಞ, ಯಾಗ, ಜಪ, ಕಲಶಾಭಿಷೇಕ ಇವು. ಮುಸ್ಸಂಜೆ ಹೊತ್ತಲ್ಲಿ ಮಧ್ಯಾಹ್ನದ ಬಳಿಕ ಪಾರಾಯಣಗಳು, ವೇದ ಪಾರಾಯಣ, ಅಷ್ಟಾದಶ ಪುರಾಣಗಳ ಪಾರಾಯಣ, ಮಹಾಭಾರತ ಪಾರಾಯಣ, ರಾಮಾಯಣ ಪಾರಾಯಣ ಇವು ನಡೀತಾವೆ. ಮುಸ್ಸಂಜೆ ಹೊತ್ತಲ್ಲಿ ನಿತ್ಯ ದೇವರಿಗೆ ಪಲಕೆ ಮೂಲಕ ಉತ್ಸವ, ಅಲ್ಲಿ ನೃತ್ಯ, ವಾದ್ಯ, ಗೀತ ಎಲ್ಲ ಅಷ್ಟಾವಧಾನ ಸೇವೆಗಳು, ಷೋಡಶೋಪಚಾರ ಪೂಜೆಗಳು, ಹೀಗೆ 48 ದಿವಸಗಳ ಕಾಲ. ಈ 42 ದಿವಸದಲ್ಲಿ ಕೂಡ ಮೊದಲನೆಯ 44 ದಿವಸಗಳ ಕಾಲ ಹೀಗೆ ದಿನ 2 ಮಂತ್ರಗಳನ್ನು ಇಟ್ಟುಕೊಂಡು ಯಜ್ಞ, ಹೋಮ, ಹವನ, ಕಲಶಾಭಿಷೇಕ ಇವು ನಡೀತಾವೆ. ಕೊನೆಯ 4-5 ದಿವಸಗಳಲ್ಲಿ ಸಹಸ್ರ ಕಲಶಾಭಿಷೇಕ, ನಮ್ಮಲ್ಲಿ ಬ್ರಹ್ಮಕುಂಭಾಭಿಷೇಕ, ಬ್ರಹ್ಮಕಲಶಾಭಿಷೇಕ ಅಂತ ಕರೀತಾರೆ, ಏನಿದೆಲ್ಲ ಆ ಕಡೆ ಕುಂಭಾಭಿಷೇಕ ಅಂತ ಕರೀತಾರೆ. ಈ ಸಹಸ್ರ ಕಲಶಾಭಿಷೇಕ ದೇವರಿಗೆ ನಡೆಯುತ್ತೆ. ಈ ಪ್ರಾಣ ಪ್ರತಿಷ್ಠೆ ವಿಧಿ ಇರಬಹುದು, 48 ದಿವಸಗಳ ಕಾಲ ನಡೆಯುವ ವಿಧಿ ಇರಬಹುದು, ಎಲ್ಲವೂ ಕೂಡ ಶಾಸ್ತ್ರೋಕ್ತವಾಗಿ ವೇದೋಕ್ತ ಕರ್ಮದಿಂದ ಆಗತ್ತೆ. ಈ ಮಂಡಲ 48 ದಿವಸಗಳ ಕಾಲ ನಡೆಯುವಂತಹ ಪೂಜೆ ಏನಿದೆ ಅಲ್ಲ, ಅದರ ಜವಾಬ್ದಾರಿಯನ್ನು ನಾವು ವಹಿಸಿಕೊಂಡಿದ್ದೇವೆ. ಗುರುಗಳು ಸ್ಥಾಪಿಸಿರುವಂತಹ ಬೆಂಗಳೂರಿನಲ್ಲಿ ಪೂರ್ಣ ಪ್ರಜ್ಞಾ ವಿದ್ಯಾಪೀಠ ಸುಮಾರು 65 ವರ್ಷಗಳಿಂದ ಅಲ್ಲಿ ವಿದ್ವಾಂಸರಿಗೆ ಆ ವಿದ್ಯಾರ್ಥಿಗಳ ಪಾಠ ಪ್ರವಚನ ನಡೆದು ವಿದ್ವಾಂಸರು ಅನೇಕ ಸಾವಿರಾರು ಮಂದಿ ಈ ಸಮಾಜಕ್ಕೆ ದೊರಕಿದ್ದಾರೆ. ಅಂತಹ ವಿದ್ವಾಂಸರು ಇಲ್ಲಿ ಮಾತ್ರ ಅಲ್ಲ, ದೇಶದ ನಮ್ಮ ರಾಜ್ಯದ ನಾನಾ ಮೂಲೆಗಳಲ್ಲಿ ಇರುವಂತಹ ವಿದ್ವಾಂಸರು ಯಾರಿದ್ದಾರೆ ಆ ವಿದ್ವಾಂಸರ ಮೂಲಕ ಈ 48 ದಿವಸಗಳ ಈ ಮಂಡಲೋತ್ಸವದ ಪ್ರಕ್ರಿಯೆ ಅದು ನಡೆಯುತ್ತೆ. ಎಷ್ಟು ಜನ ಎಷ್ಟು ಜನ ಇರಬೇಕು? ಸಾಧ್ಯವಾದಷ್ಟು ಹೆಚ್ಚು ಮಂದಿಗೆ ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನೋ ನೆಲೆಯಲ್ಲಿ ದಿನ ಪ್ರತ್ಯೇಕ ಮಂದಿ. ಇವತ್ತು ಅನುಷ್ಠಾನಕ್ಕೆ ಇರುವವರು ನಾಳೆ ಇರುವುದಿಲ್ಲ, ನಾಳೆ ಇರುವವರು ನಾಳೆದಿರುವುದಿಲ್ಲ. ಹಾಗೆ ಮೊದಲ ಸುಮಾರು 40-44 ದಿವಸಗಳಲ್ಲಿ ಒಂದು 10-15 ಮಂದಿ ವಿದ್ವಾಂಸರು ಬೇಕಾಗತ್ತೆ. ಅಲ್ಲಿಂದ ಕೊನೆಯ ದಿವಸದಲ್ಲಿ ಒಂದು 100 ಮಂದಿ ಬೇಕಾಗತ್ತೆ. ಹಾಗೆ ಒಟ್ಟು ಸುಮಾರು 400 ವೈದಿಕರು ಈ ಯಜ್ಞಯಾಗದಲ್ಲಿ ಪಾಲ್ಗೊಳ್ತಾರೆ. ನಾವು ಅಲ್ಲೇ ಇದ್ದು ಇದರೆಲ್ಲ ಆ ಮೇಲುಸ್ತುವಾರಿಯನ್ನು ನೋಡ್ಕೊತಾ ಇದ್ದೇವೆ. ಟ್ರಸ್ಟಿಗಳೆಲ್ಲರೂ ಕೂಡ ಯಾವ ಮೂರ್ತಿಯನ್ನು ಆಯ್ಕೆ ಮಾಡಬಹುದು ಅಂತ ಹೇಳಿಕೊಂಡು ಯಾರು ಒಬ್ಬರು ತೀರ್ಮಾನ ಮಾಡುವಂಥದ್ದಲ್ಲ, ಎಲ್ಲರೂ ತೀರ್ಮಾನ ಮಾಡಬೇಕಾದದ್ದು. ಹಾಗೆ ಓಟು ಹಾಕಿ ಬಂದಿದ್ದೇವೆ. ಅಲ್ಲಿ ಇವನ್ನೆಲ್ಲವನ್ನು ಪರಿಶೀಲಿಸಿ ಅದನ್ನು
ಅಂತಿಮಗೊಳಿಸ್ತಾರೆ ಯಾವ ಪ್ರತಿಮೆಯನ್ನು ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿಕೊಂಡು. ಅದು ಇನ್ನೂ ಅಲ್ಲಿ ಟ್ರಸ್ಟ್ ಮೂಲಕ ಘೋಷಣೆ ಆಗಿಲ್ಲ. ನೀವು ಸುಮಾರು ಆ ಪ್ರತಿಮೆಯನ್ನು ಇಟ್ಟುಕೊಂಡು ಇಲ್ಲಿ ಮೆರವಣಿಗೆ ಬರ್ತೇವಲ್ಲ 17ನೇ ತಾರೀಕಿನಂದು, ಆವತ್ತಿನಂದು ಅದರ ಉದ್ಘೋಷಣೆ ಆಗುವ ಸಂಭವ ಇದೆ. ನೀವು 3 ಮೂರ್ತಿಗಳನ್ನು ಪರಿಶೀಲನೆ ಮಾಡಿದ್ದೀರಿ. ಹೌದು ಹೌದು, ಹೇಗಿದೆ? 3 ಕೂಡ ಉತ್ತಮವಾಗಿದೆ. ಹಾಗೆ ಅದನ್ನು ಆಯ್ಕೆ ಮಾಡುವುದೇ ಬಹಳ ಕಷ್ಟ ಅನ್ನುವ ರೀತಿಯಲ್ಲಿ 3 ಮಂದಿಯೂ ಕೂಡ ಆ ಪ್ರತಿಮೆಯನ್ನು, ಅದರಲ್ಲಿ 2 ಕರಿಶಿಲೆಗಳು ಹಾಗೂ 1 ಆ ಅಮೃತ ಶಿಲೆ, ಬಿಳಿ ಶಿಲೆ, ಅದರಿಂದ ಮಾಡಲಾಗಿದೆ.